ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮುಂಡಕೈನ ಪಿಂಜಾರ ಬೆಟ್ಟದ ಅರಣ್ಯದಲ್ಲಿ ಮೊದಲು ಸಂಭವಿಸಿದ್ದ ಭೂಕುಸಿತ, ಇಲ್ಲಿಂದ ಶುರುವಾದ ದುರಂತ ಗ್ರಾಮಗಳನ್ನೇ ಕೊಚ್ಚಿಕೊಂಡು ಹೋಗಿತ್ತು. ಬೆಟ್ಟದ ತುತ್ತ ತುದಿಯಿಂದ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ವಯನಾಡು ದುರಂತದಲ್ಲಿ 330ಕ್ಕೂ ಹೆಚ್ಚು ಮಂದಿ ಸಾವು. ಸೇತುವೆ ನಿರ್ಮಾಣವಾಗಿದ್ದು 4ನೇ ದಿನದ ರಕ್ಷಣಾ ಕಾರ್ಯ ಚುರುಕು. ಭೂಕುಸಿತದ ಸ್ಥಳ ತಲುಪಿದ ಹಿಟಾಚಿ ಜೆಸಿಬಿಗಳು. ಅವಶೇಷಗಳ ಅಡಿಯಿಂದ ತೆಗೀತಾನೆ ಇದ್ದಾರೆ ಮೃತದೇಹಗಳನ್ನು. ಇನ್ನು 106 ಜನ ಮೃತಪಟ್ಟಿರೋ ಶಂಕೆ. ಸೇನಾ ಶ್ವಾನಗಳ ಮೂಲಕ ನಡೀತಾ ಇದೆ ಶವ ಪತ್ತೆ ಹಚ್ಚೋ ಕಾರ್ಯ. ಬೆಳಗ್ಗೆಯಿಂದ ಆರಂಭ ಆಗಿದೆ 4ನೇ ದಿನದ ರಕ್ಷಣಾ ಕಾರ್ಯ. ಚೂರಲ್ಮಲಾದಲ್ಲಿ ಶವಗಳಿಗಾಗಿ ಮುಂದುವರಿದ ಶೋಧ. ಸೇನೆ ರಕ್ಷಣಾ ಪಡೆಗಳಿಗೆ 6,000ಕ್ಕೂ ಹೆಚ್ಚು ಸ್ವಯಂ ಸೇವಕರ ಸಾಥ್. ಭೂಕುಸಿತದ ಬಗ್ಗೆ ಮಾಧ್ಯಮಗಳ ಜೊತೆ ಮಾಹಿತಿ ಹಂಚಿಕೋಬೇಡಿ. ಅಧಿಕಾರಿಗಳಿಗೆ ಕೇರಳ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಿಂದ ಅಧಿಕೃತ ಆದೇಶ. ಸಾವಿನ ಅಂಕಿಅಂಶ ಮುಚ್ಚಿಡಲು ಯತ್ನ ನಡೀತಾ ಇದೆಯಾ? ಕೇರಳದಲ್ಲಿ ಹೆಚ್ಚಾಗ್ತಾ ಇದೆ H1N1 ಮಹಾಮಾರಿ. ಮೃತದೇಹಗಳಿಂದಲೂ ಕೀಟಾಣುಗಳು ಹರಡೋ ಭೀತಿ. ಪ್ರತಿಯೊಬ್ಬರು ಮಾಸ್ಕ್ ಧರಿಸುವಂತೆ ಕಟ್ಟುನಿಟ್ಟಿನ ಆದೇಶ. ಮಲಪ್ರಭಾ ನದಿಯ ಅಬ್ಬರಕ್ಕೆ ಮುನವಳ್ಳಿ ಹಳೆ ಸೇತುವೆ ಜಲಾವೃತ. ಬೆಳಗಾವಿಯ ಮುನವಳ್ಳಿ ಪಟ್ಟಣಕ್ಕೆ ಬರಲು ಗ್ರಾಮಸ್ಥರ ಪರದಾಟ. ಬ್ರಿಡ್ಜ್ ಜಲಾವೃತವಾಗಿ 15ಕ್ಕೂ ಹೆಚ್ಚು ಗ್ರಾಮಗಳ ಸಂಪರ್ಕ ಕಡಿತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶರಾವತಿ ನದಿ ಪಾತ್ರದಲ್ಲೂ ಜೋರಾಯಿತು ಮಳೆಯಾರ್ಭಟ. ಗೇರುಸೊಪ್ಪ ಡ್ಯಾಂನಿಂದ 20,000 ಕ್ಯೂಸೆಕ್ ನೀರು ಹೊರಕ್ಕೆ. ಕಾಳಜಿ ಕೇಂದ್ರಕ್ಕೆ ತೆರಳಲು 163 ಮನೆಗಳಿಗೆ ಜಿಲ್ಲಾಡಳಿತದ ಸೂಚನೆ. ಫಲ್ಗುಣಿ ನದಿಯ ಆರ್ಭಟಕ್ಕೆ ನದಿ ಪಾತ್ರದ ಜನರಿಗೆ ನರಕ ಯಾತನೆ. ಮಂಗಳೂರು ಹೊರವಲಯದ ಅದ್ಯಪಾಡಿಯ ಮುಗೇರ ಕುದುರು ಪ್ರದೇಶ ಜಲಾವೃತ. ಸಂಕಷ್ಟಕ್ಕೆ ಸಿಲುಕಿದ 30 ಕುಟುಂಬಗಳು. ಕಾವೇರಿ ನದಿ ಪಾತ್ರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾದ ಪ್ರವಾಹದ ಭೀತಿ. ನದಿಯಲ್ಲಿ ಮೃತರ ಅಸ್ಥಿ ವಿಸರ್ಜನೆ, ಪಿಂಡ ಪ್ರದಾನಕ್ಕೆ ಬ್ರೇಕ್. ಜನರನ್ನ ನಿಯಂತ್ರಿಸೋದಕ್ಕೆ ಬ್ಯಾರಿಕೇಡ್ ಹಾಕಿ ಸಿಬ್ಬಂದಿ ನಿಯೋಜನೆ. ಲಿಂಗನಮಕ್ಕಿ ಜಲಾಶಯದಿಂದ ನೀರು ಬಿಡುಗಡೆ ಹಾಲ್ನುರಿಯಂತೆ ಧುಮ್ಮಿಕ್ತಾ ಇದೆ ಜೋಗ ಜಲಪಾತ. ರಾಜ ರಾಣಿ ರೋರರ್ ರಾಕೆಟ್ ಜಲಧಾರೆಯ ವೈಭವಕ್ಕೆ ಪ್ರವಾಸಿಗರು ಫಿದಾ. ಧಾರಾಕಾರ ಮಳೆಗೆ ಜೈಪುರದಲ್ಲಿ ಭಾರೀ ಅವಾಂತರ. ಏರ್ಪೋರ್ಟ್ಗೆ ನುಗ್ಗಿದ ನೀರು, ಪ್ರಯಾಣಿಕರ ಪರದಾಟ. ಟ್ರಾಲಿ ಮೂಲಕ ವಿಮಾನ ನಿಲ್ದಾಣಕ್ಕೆ ಪ್ರವೇಶಿಸಿದ ಪೈಲಟ್. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದಿಂದ 10 ಅವಾಂತರ ಸೃಷ್ಟಿ. ಅಪಾಯದ ಮಟ್ಟ ಮೀರಿದ ಪಾರ್ವತಿ ನದಿಯಿಂದ ಪ್ರವಾಹದ ಭೀತಿ. ಮಲನಾ ಜಲಾಶಯಕ್ಕೆ ಹಾನಿ, ತೀರ ಪ್ರದೇಶದ ಜನರಲ್ಲ ಆತಂಕ. ಪ್ರಾಸಿಕ್ಯೂಷನ್ ಬಗ್ಗೆ ಕ್ಯಾಬಿನೆಟ್ನಿಂದ ಎಲ್ಲ ಉತ್ತರ ಕೊಟ್ಟಿದ್ದೀವಿ. ಚೀಫ್ ಮಿನಿಸ್ಟರ್ಗೆ ಕೊಟ್ಟ ನೋಟಿಸ್ ಅನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಸಂಪುಟ ತೀರ್ಮಾನಿಸಿದೆ. ರಾಜ್ಯಪಾಲರ ನೋಟಿಸ್ ಬಗ್ಗೆ ಮೊದಲ ಬಾರಿ ಸಿಎಂ ಪ್ರತಿಕ್ರಿಯೆ. ಕರ್ನಾಟಕ ಸರ್ಕಾರ ರಾಜ್ಯಪಾಲರ ನಡುವೆ ಸಂಘರ್ಷ. ಮೂಡ ವಾಲ್ಮೀಕಿ ಕೇಸ್ ವಿಚಾರಣೆಗೆ ಅನುಮತಿ ಕೊಟ್ಟರೆ ಕಾನೂನು ಹೋರಾಟಕ್ಕೆ ಸಿದ್ಧತೆ. ರಾಷ್ಟ್ರಪತಿಗಳಿಗೆ ದೂರು ಕೊಡೋ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಸಾಥ್ ಕೊಡಲು ಸಜ್ಜಾದ INDIA ಒಕ್ಕೂಟ. ಸಿಎಂಗೆ ಕೊಟ್ಟ ನೋಟಿಸ್ಗೆ ಉತ್ತರ ಬರೋವರೆಗೆ ಕಾಯಬಹುದು. ಮತ್ತೊಮ್ಮೆ ನೋಟಿಸ್ ಕೊಡೋದು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲು ಅವಕಾಶ. ಮೂಡ ಹಗರಣದಲ್ಲಿ ಮುಂದುವರಿಯೋದಕ್ಕೆ ರಾಜ್ಯಪಾಲರ ಎದುರು ಹಲವು ಆಯ್ಕೆಗಳು. ಗವರ್ನರ್ ಪತ್ರಕ್ಕೆ ಸಿಎಂ ಉತ್ತರಿಸೋದು ಕಡ್ಡಾಯ ಅಲ್ಲ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೇ ಆದಲ್ಲಿ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದು. ಕಾನೂನು ತಜ್ಞರ ಪ್ರಕಾರ ಸಿಎಂ ಸಿದ್ದರಾಮಯ್ಯಗೆ ಇದೆ ಹಲವು ದಾರಿಗಳು.
ಆತುರಾತುರವಾಗಿ ರಾಜ್ಯಪಾಲರು ನೋಟಿಸ್ ಕೊಟ್ಟಿದ್ದಾರೆ. ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡ್ತಾರೆ ಅನ್ನೋದು ಬೇಕಲ್ವಾ? ರಾಜ್ಯ ಸರ್ಕಾರವು ನ್ಯಾಯಾಂಗದ ಬಾಗಿಲು ತಟ್ಟಬೇಕಾಗತ್ತೆ. ಗವರ್ನರ್ ನೋಟಿಸ್ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ. ಮೈಸೂರು ಪಾದಯಾತ್ರೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಕೇಂದ್ರ ಸಚಿವ ಕುಮಾರಸ್ವಾಮಿ ಮನವೊಲಿಕೆ ಸಕ್ಸಸ್. ಬಿವೈ ವಿಜಯೇಂದ್ರ ವಿರೋಧಿ ಬಣದಲ್ಲಿ ಶುರುವಾಗಿದೆ ಆತಂಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.